ಉಷ್ಪ ಏನು ಗದ್ಲಿತ್ತಯ್ಯಪ್ಪ ಮದ್ವೆಯಾಗ ಮಂದಿ ಜನ ಜಾತ್ರೆ ಯಾವ ಊರಿನೂ ಬಂದಿದ್ವೇನೋ ಈ ಅಂತಂದು ಗದ್ಲನ ಗದ್ಲ ಸ್ವಲ್ಪ ನೀರಾರ ಕುಡಿತೇನೆ ತಡಿ ಲಕ್ಷ್ಮಿ ಕಡೆ ಇಸ್ಕೊಂಡು. ಲಕ್ಷ್ಮಿ ಸ್ವಲ್ಪ ನೀರು ತಗೊಂಡ್ ಬಾರವಾ ಕುಡಿಯಾಕ. ತಗೋರಿ ಅತ್ತೆಯರ ನೀರು. ಯಾಕವ ಲಕ್ಷ್ಮಿ ಆರಾಮೈತಿಲ್ಲ ಮೈಯಾಗ? ಇಂಥ ಊರೂರು ಬಿಸ್ಲಾಗ ಸ್ವೆಟರ್ ಹಾಕೊಂಡಿಲ್ಲ ಇವ? ಸ್ವೆಟರ್ ಅಲ್ರಿ ಅತ್ತೆಯರ, ಇದು ಜಾಕೆಟ್ ರೀ. ಈಗ ಅದು ಸಮಾಧಾನ ಆತ್ ನೋಡಿವ ಜಲ್ಮಕ್. ಹೌದು ಅಂದಂಗ ಕೇಳ್ಬೇಕಂದ್ ನೀ ನೆನಪಾಗ್ಲಿಲ್ವಾ? ನಿಮ್ ಚಿಗವ್ವ ಬರ್ತೇನಿ ಡಿಲಿವರಿ ಕರ್ಕೊಂಡು ಹೋಗ್ತೇನಿ ಅಂದಿದ್ಲು. ಮತ್ತೆ ಯಾವಾಗ ಬರ್ತಾ ಅಂತ? ಹಂಗ ಬಂದ್ಲಂದ್ರ ಕುಪ್ಸ ಮಾಡಿ ಕರ್ಕೊಂಡು ಹೋಗ್ಬಿಡುವಾಳ ಅಕ್ಕ. ಅವ್ರಿ ಅತ್ತೆಯರ ಅಕ್ಕಿ ನಾಳೆರ ನಾಡ್ದಾರ ಬರ್ತೇನೆ ಅಂದಾಳ್ರಿ. ಬಂದ್ಲಂದ್ರ ಒಂದ್ ಚಲೋ ದಿನ ನೋಡಿ ಕುಪ್ಸ ಮುಗಿಸ್ಕೊಂಡ ಅತ್ತ ಕರ್ಕೊಂಡು ಹೋಗ್ತೇನಿ, ಒಂದ್ 8 ದಿನ ಇದ್ದ ನಿನ್ ಕಡೆ ಅಂದಾಳ್ರಿ. ಹೌದವ? ಬೇಷ್ ಆತ್ ಬಿಡಂಗ, ಬರ್ಲಿ ಬರ್ಲಿ. ಹೌದು ಅಂದಂಗ ರಾಣಿ ಏನ್ ಮಾಡಕತ್ತಾಳು? ರಾಣಿ ರೀ ಅತ್ತೆಯರ ಪಾಪ ಅರ್ಬಿ ಒಗರ್ ಹಾಕತ್ತಾಳ್ರಿ. ಅರಿಬಿ ಬಾಳ ಇದ್ದು ಎಲ್ಲ ಒಗರ್ ಹಾಕತ್ತಾಳ್ರಿ. ಏನು ಕೆಲಸ ಹಚ್ಚುವಳ್ರಿ ಈಗ ಮೊದ್ಲಿನಂಗ. ನಂಗ ಎಲ್ಲಾ ಕೆಲಸ ಪಾಪ ತಾನ ಮಾಡಾಕತ್ತಾಳ. ಹೌದೌದು, ನಾನು ನೋಡೇನ್ ಪಾಪ ಎಲ್ಲಾ ಜವಾಬ್ದಾರಿ ತಗೊಂಡ್ ತಾನ ಮಾಡಾಕತ್ತೈತಿ. ಮೊದ್ಲಿನಂಗ ಇಲ್ಲಿ ಈಗ ಆಕಿಗೆ ಸ್ವಲ್ಪ ಬುದ್ಧಿ ಬಂದೈತಿ. ಅಲ್ರಿ ಅಪ್ಪ, ಬಂದ ಒಂದ್ ತಿಂಗಳಾತು. ಎಷ್ಟಂತ ಇರೋದು ಅಕ್ಕನ ಮನ್ಯಾಗ? ಹೋಗುನ್ ನಡ್ರಿ. ಈ ಹಳ್ಳಿ ಒಳಗ ನಮಗಂತೂ ಬಗೆಹರಿವಲ್ದು. ನಾವು ಊರಿಗೆ ಹೋಗುನ್ರಿ ಇವತ್ತ. ಹೂನವಾ ಹೋಗುನ್ ತಗೊಂಗಾರ. ನಿಮ್ಮ ಮಕ್ಕಳಿಗೆ ಹೇಳ್ಬಿಡ ಜಾತ್ರಿನೂ ಆಗೈತಕ್ಕ, ಮತ್ತೆ ಜಾತ್ರಿಗಂತ ಬಂದಿದ್ದೀವಿ, ಜಾತ್ರಿನೂ ಮುಗೀತು, ಹೊಕ್ಕೇವಿನ್ನ ಅಂತ ಹೇಳ. ಅಪ್ಪ ಅಕ್ಕಗೊಂಚೂರ ನೀನಾರ ಬುದ್ಧಿ ಹೇಳ್ಬೇಕ ಇಲ್ಲ? ಇಷ್ಟೆಲ್ಲಾ ಆಸ್ತಿ ಇಟ್ಕೊಂಡ ಒಬ್ಬಾಕೆ ಹೆಣ್ಮಗಳ ನಾಳೆ ಹಳ್ಯಾನ್ ಪಾಲ್ ಮಾಡೋ ಬದ್ಲಿ ನನ್ನ ಮಗನ್ನ ದತ್ತಕ್ ತಗೋಬಾರ್ದೇನ ಅಕ್ಕ? ನೀನಾರ ಅಟ್ ಬುದ್ಧಿ ಹೇಳ್ಬಾರ್ದೇನಪ್ಪ? ಯವ್ವ ನಾನು ಎಲ್ಲ ಹೇಳಿದ್ನಿ ಆಕಿಗೆ. ಆಕಿ ಕೇಳುದಿಲ್ಲ ಯಾರ ಮಾತು. ಆಕಿ ಕೇಳಿದ್ರು ಆಕಿ ಗಂಡ ಕೇಳುದಿಲ್ಲ. ಎದಕ್ ಬೇಕ ಇನ್ನೊಬ್ಬರ ಆಸ್ತಿಗೆ ಆಸೆ ಮಾಡ್ತಿ? ನಡಿ, ನಾಳೆ ಹಳೆಯ ತಿಂದ್ರೇನ ಮಗಳು ತಿಂದ್ರೇನ ಎಲ್ಲ ಒಂದ. ನಡಿ, ನಿನಗಾರ ಏನ್ ಕಡಿಮೆ ಆಗೈತಿವ? ನಿನ್ಗೂ ಸುಟ್ರು ಸುಳ್ಳಷ್ಟ ಐತಿ. ಹೋಗ್ಲಿ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ. ಅಪ್ಪ ನಿಂಗೇನ್ ಗೊತ್ತು? ನಾ ಆಸ್ತಿ ಸಂಬಂಧನ ಆಕಿ ಕಡೆ ಬಂದಿದ್ನಿ. ನನಗೇನ್ ಹಕ್ಕತ್ತಾಗಿತ್ತಿ ಹಳ್ಳಿಗೆ ಬರೋದು? ಜಾತ್ರಿ ನವ ಮಾಡ್ಕೊಂಡು ಹಂಗಾರ ನಮ್ಮ ಅಕ್ಕ ಕಟ್ಟ ತಲೆಯಾಗ ತುಂಬ ಹೋದ್ರಾತ, ನನ್ನ ಮಗನ್ ದತ್ತಕ್ ತಗೊಳ್ಳಿ ಅಂತಂದ ಬಂದಿದ್ನ ಪ್ಲಾನ್ ಹಾಕೊಂಡ. ಅದು ಪ್ಲಾನ್ ವರ್ಕೌಟ್ ಆಗವಲ್ದ. ಹಿಂಗ ಬಿಡುದಿಲ್ಲ ಇದನ್ನ. ಮುಂದೆ ಒಂದಲ್ಲ ಒಂದಿನ ನನ್ನ ಮಗನ ಈ ಆಸ್ತಿಗೆ ವಾರಸ್ತಾರ ಮಾಡಿ ಕೈ ಬಿಡ್ತೇನೆ. ಏನೋ ತಂದಿ ಮಗಳ ಮಾತು ಜೋರ್ ನಡ್ದಾವಲ್ರಿ ಮಾವರ. ಏನಿಲ್ಲ ಬರ್ರಿ ಹಳೆ ಅಂದ್ರ ಏನಿಲ್ಲ, ಊರಿಗೆ ಹೋಗುನ ಅನ್ನತ್ತಿದ್ಲು. ಅದಕ್ಕ ನಿಮ್ಮ ಅಕ್ಕಗೆ ಹೇಳ್ವಾ ಹೋಗುನು ಅಂತ ಅದನ್ನ ಮಾತಾಡಕತ್ತಿದ್ವಿ. ಮತ್ತೇನ್ ಮಾತಾಡೋನು? ದತ್ತು ಪತ್ತು ಅನ್ನಾಕತ್ತಿದ್ರಲ್ಲ ಕಿವಿಗ್ ಬಿತ್ತ, ಅದಕ್ಕ ಕೇಳಿದ್ನಿ. ಹಂಗಾರ ಏನೋ ಸ್ವಲ್ಪ ದತ್ತಕ್ ತಗೊಳೋದು ಮಾತಾಡತ್ತಾರೇನೋ ಅಂತ. ಇಲ್ ಬಿಡ್ರಿ, ದತ್ತಕ್ ಯಾರು ತಗೊಳೋದು? ಯಾರನ್ನ ತಗೊಳೋದು? ಹೌದ್ರಿ, ಹೋಗ್ಲಿ ಬಿಡ್ರಿ. ಏನ್ ಮಾಡತ್ತಾಳ್ರಿ ಕೌಸಲ್ಯ? ಮಾಡತ್ತಾಳ ಏನೋ ಹೇಳಿ ಅಂದ್ರ ಒಳಗಿರ್ಬೇಕ್ರಿ. ಕೌಸಲ್ಯ, ಕೌಸಲ್ಯ, ಚಾರ ತಗೊಂಡ್ ಬಾರ ಒಂದಿಟ್ಟ. ಐನಿನ್ನ ಅವನು ಒಂದ್ ಕಪ್ ಚಾ ತಗೊಂಡ್ ಬಾ ಅಂದ್ರೆ ಒದರ್ದಂಗ ಆತ ನಿನಗ. ಹೋಗ್ ಬಡಾನ ಒಂದ್ ಕಪ್ ಚಾ ತಗೊಂಡ್ ಬಾ. ಅಲ್ಲ ಅಕ್ಕ, ನಾನು ಇವತ್ತ ಊರಿಗೆ ಹೋಗ್ಬೇಕಂತ ಮಾಡೀವಿ. ಸಂಜೆ ಕಡೆ ನಾವು ಊರಿಗೆ ಹೋಗ್ಬಿಡ್ತೇವೆ ಹಂಗಾರ ಇವತ್ತು. ಇಲ್ಲಿ ತಗೋವ, ಅಲ್ಲಿ ಆಕಿ ಗಂಡ ಒಬ್ನಾಕಾನು, ಅವನು ಆಫೀಸ್ಗೆ ಹೋಗವ, ಮನ್ಯಾಗ ಮಾಡೋರು ಯಾರಿಲ್ಲ. ಹೋಗ್ತೀವಿ ಮತ್ ಬರ್ತೇವೆ ತಗೋ. ಅಯ್ಯ ಹಂಗೆಲ್ಲ ಅಕ್ಕವ, ಅಪ್ಪಗ ಅಲ್ಲೇ ಇದ್ದಿದ್ದ ನಮ್ಮ ಅಂತಕ ಸಿಟಿ ಇದ ರೂಢಿ ಆಗ್ಬಿಟ್ಟೈತಿ. ಈ ಹಳ್ಳಿ ವಾತಾವರಣಕ್ಕೆ ಹೊಂದ್ಕೋದು ವಜ್ಜೈತಿ. ಅದಕ್ಕೆ ಹೊಂದ್ಕೊಳಕ್ ಆಗುದಿಲ್ಲ ಅಪ್ಪಗ. ಕರ್ಕೊಂಡು ಹೋಗ್ತೀನಿ ತಗೋಣ. ನಮಗೂ ಅಲ್ಲೇ ನಮ್ಮ ಮನೆಯವರು ಆಫೀಸ್ಗೆ ಹೋದ್ರಂದ್ರೆ ಮುಂಜಾನೆ ಸಂಜೆ ಮಟ್ಟ ಮನ್ಯಾಗ ನಾವು ಅಟ್ಟ ಹಾಕ್ತೀವಿ. ಅಪ್ಪ ಇದ್ರೆ ನಮಗೂ ಅಟ್ಟ ಹೆದರ್ಕಿಲ್ದಂಗ ಆಗ್ತೈತಿ. ಹೋಗ್ಲಿ ಬಿಡ ಕೌಸಲ್ಯ, ಮತ್ತ ಅವರು ಸಿಟ್ಯಾಗ ಒಬ್ರ ಅಕ್ಕಾರು, ಅದಕ್ಕ ಮಾವಾರು ಅವ್ರ ಜೊತೆಗೆ ಇರ್ತಾರ, ಧೈರ್ಯ ಇರ್ತೈತಿ. ಇಲ್ಲೇ ಹಳ್ಳಿ ಕತೆ ಅಲ್ಲಲ್ಲಿ ಸಿಟ್ಯಾಗ ಒಬ್ರ ಇರುವುದ ಜಗ ಅಲ್ಲವ. ಒಬ್ರು ಯಾರ ಗಂಡ್ಮಕ್ಳು ಜೋಡಿಗಿರಬೇಕ. ಹೋಗ್ಲಿ ಬಿಡ ಮತ್ ಬರ್ತಾರ. ಇಲ್ಲಿ ತಗೋರ್ವ, ಮತ್ತೊಮ್ಮೆ ಬರ್ತೇನಿ. ಇನ್ನೊಂದು ತಿಂಗಳು ಒಪ್ಪತ್ ಬಿಟ್ಟ ಮತ್ತೆ ಬರ್ತೇನೆ ತಗೋಣ. ಹಲೋ, ಬಂದಿರೇನ ಹಿರಿಯರ? ಹಂಗಾರ ಬಂದೆ ತಡ್ರಿ. ಬನ್ನಿ ಸದ್ಯ ಅರ್ಜೆಂಟ್ ಈಗ ಬಂದ ಬಿಟ್ಟೆ ನೋಡ್ರಿ. ಅದ ಅಲ್ಲೇ ಪಂಚಾಯತಿ ಐತೆ ಇವತ್ತ. ಅಕ್ಷಯಾಗ ಪಂಚರು ಎಲ್ಲಾ ಸೇರ್ಯಾರ. ಅದಕ್ಕ ಫೋನ್ ಹಚ್ಚಿದ್ರ ಬರ್ರಿ ಅಂತಂದ. ಅದಕ್ಕ ಬಂದ್ ಹಂಗಾರ ನಡೀತೇನೆ ತಗೋ. ನಾನು ಎಲ್ಲಾರು ಸೇರ್ಯಾರಂತ ಓಕೆನಾ ಹೊತ್ತಾಕತಿ. ಆಯ್ತು ತಗೋ ಮಾರಾಯ್ತಿ, ಲಗ್ನ ಬರ್ತೇನೆ ತಗೋ. ಹಂಗಾರ ಹೋಗಿ ಬರ್ತೇನ್ರಿ ಮಾವಾರ. ನಾವ ಊಟ ಅದು ಮಾಡ್ರಿ ನೀವು. ನಂದಾರಿ ಕರ್ಕೊಂಡ್ ನಿಂದ್ರಬೇಡ್ರಿ.
ನಿಮ್ಗೆ ಹೋಗಾಕ ಬಸ್ಸಿಗೆ ಹೊತ್ತಾಕತಿ ಊಟ ಅದು ಮುಗಿಸ್ಕೊರಿ ನಾ ಬರ್ಕೊಡ್ದ ಆಯ್ತು ತಗೋರಿ ಹೇಳ್ಯಾರ ನೀವು ಹೋಗ್ರಿ ನಿಮ್ ಕೆಲಸ ಮುಗಿಸ್ಕೊರಿ ನೀವು ಅಲ್ಲ ಕೌಸಲ್ಯ ಇಷ್ಟೆಲ್ಲ ಆಸ್ತಿ ಐತಿ ಇನ್ನೊಬ್ರ ಹೆಣಕ್ ಯಾಕೆ ಬಿಡಿತೀರಿ ಹಾ ಮುಪ್ಪಿನ ಕಾಲಕ್ಕ ನಿಮ್ ತಂಗಿ ಮಗ ನಿಮ್ಮನ್ನ ನೋಡ್ಕೊತಾನು ಹಳೆಯ ಅಲ್ಲ ಹಳೆಯ ಅಂದ್ರ ಮನಿ ತೊಳೆ ಇದ್ದಂಗ ಸುಮ್ಮನ ನಿಮ್ ತಂಗಿ ಮಗನ ದತ್ತಕ್ ತಗೊಳ್ಳು ವಿಚಾರ ಮಾಡ ನಿನ್ ಗಂಡನ್ ತಿಳಿಯಾಕ ತುಂಬಟ್ ಹಾ ನೋಡ ವಿಚಾರ ಮಾಡ ಇನ್ನೊಂದು ತಿಂಗಳು ಒಪ್ಪತ್ ಬಿಟ್ಟು ಬರ್ತೇನಿ ಬಂದ ಅದ್ರ ಬಗ್ಗೆ ಏನನ್ನೋದು ಹೇಳ ನನಗ್ ಅಲ್ಲಪ್ಪ ನೀವೆಲ್ಲ ಹೇಳ್ತೀರಿ ಕರೆ ಆದ್ರ ನನ್ನ ಗಂಡ ಒಪ್ಕೋಬೇಕಲ್ಲ ಇದಕ್ಕ ಯಾರನ್ನೂ ದತ್ತು ತಗೋದು ಬೇಡ ಅಂದಾರ ಅವ್ರು ಮೊನ್ನೆ ಅನ್ನಿನ ಒಂದ್ ಮಾತ ಯಾಕ ನನಗೇನ್ ಮಗಳಿಲ್ಲೇನ ಬೇಡ ಯಾರನ್ನೂ ದತ್ತು ತಗೋದಿಲ್ಲ ನಾನು ಅಂದಾರ ಅಲ್ಲ ಅಕ್ಕ ನನ್ನ ಮಗ ಬೇಕಾದಂಗ ಸಾಲಿ ಕಲಿಯಾಕತ್ತಾನ ಇನ್ನೊಂದ್ 2 ವರ್ಷಕ್ಕ ನೌಕರಿ ಮಾಡ್ತಾನ ನಿಮ್ಮನ್ನ ರಾಜಾ ರಾಣಿ ಹಂಗ ಇಡ್ತಾನ ಇಷ್ಟ ಪಂಚಾಯ್ತಿ ಹೊಲ್ದಾಗ ದುಡಿದ್ನೆ ತೋಟದಾಗ ದುಡಿದ್ನೆ ಇದೆಲ್ಲ ಎದಕ್ ಬೇಕು ನಿಮಗ ಹಳೆಯನ್ ನಂಬಿರ ಹಳೆಯ ಏನ್ ಕೊಡ್ತಾನ ನಿಮ್ ಕೈಯಾಗ ನಾಳೆ ಚಿಪ್ ಕೊಡ್ತಾನ ನೋಡ್ ಕೌಸಲ್ಯ ನಿಮ್ ತಂಗಿ ಹೇಳುದು ಕರೆ ಐತಿ ನೋಡ ನಾ ವಿಚಾರ ಮಾಡ ನಾಳೆ ನಿಮ್ ಕಳ್ಳ ನಿಮಗ ಆಕತಿ ಹೊರಗಿನವ್ರ ಆಗುದಿಲ್ಲ ವಿಚಾರ ಮಾಡ ನಿನ್ ಗಂಡಗಟ್ಟ ತಿಳಿಸ್ ಹೇಳ ಅವನ್ ತಲ್ಯಾಗ ಬುದ್ಧಿಲ್ಲ ಲದ್ದ ಐತಿ ಅವನ್ ಮುಂದ ಮಾತಾಡು ಮಾತಲ್ಲಿವು ಅದಕ್ಕ ಅವ್ ಇಲ್ಲಂತ ಹೇಳಾಕತ್ತೀನಿ ಇದ್ರಾಗ ನೀನ ತಿಳಿ ಓಡಿಸ್ಬೇಕು ನೋಡ್ ನನ್ ಮಗಳ ನೀನು ನಮ್ ತಂಗಿ ಮಗನ್ನ ದತ್ತು ತಗೋತೇನ ಅಂತ ಪಟ್ಟು ಹಿಡಿದ್ ಕುಂತ್ರ ಅವಾರ ಏನ್ ಮಾಡ್ತಾನ ನಿನ್ ಗಂಡ ನೋಡ್ ನೀನ ವಿಚಾರ ಮಾಡ ಅಲ್ಲ ಅಕ್ಕ ನನ್ನ ಹಳೆಯ ನೋಡ್ತಾನು ನನ್ನ ಮಗಳು ನೋಡ್ತಾನು ಅಂತಾನ ಮಾವ ನಿಮ್ಮ ಹಳೆಯಾರ ಏನು ಭಿಕಾರಿಗಳು ಇದ್ದಂಗ ಅದಾವು ನಿಮ್ಮ ಆಸ್ತಿಗೆ ಆಸೆ ಮಾಡಿ ನಾಳೆ ಆಸ್ತಿ ತಮ್ಮ ಕೈಲಿ ಸೇರ್ತಂದ್ರ ನಿಮ್ಮನ್ನ ನೋಡ್ತಾರ ಅನ್ನೋದು ಏನು ಗ್ಯಾರಂಟಿ ಅದ ನನ್ನ ಮಗ ಆದ್ರ ನಮ್ಮ ದೊಡ್ಡವ್ವ ನಮ್ಮ ದೊಡ್ಡಪ್ಪ ಅಂತ ಕಳ್ಳಿರ್ತೈತಿ ನೋಡ್ಕೊತಾನ ಹೌದು ನೀವು ಹೇಳೋದು ಕರೆ ಐತಿ ಆಯ್ತು ತಗೋ ಮಾತಾಡ್ತೇನೆ ನನ್ನ ಗಂಡನ ಜೊತೆ ಬರ್ರಿ ಹಂಗಾರ ನೀವು ಊಟ ಮಾಡಿ ಬರ್ರಿ ಮತ್ತೆ ಹೋಗಾಕ ಹೊತ್ತಾಕೈತಿ ನಿಮಗೆ ಯಪ್ಪ ಆಗಾಗ ಬಂದ ಈಕಿ ತಲ್ಯಾಗ ನಾವು ನನ್ನ ಮಗನ ದತ್ತಕ್ಕೆ ತಗೋ ಅಂತ ತುಂಬಿದೀವಿ ಅಂದ್ರೆ ಹಳೆಯನ್ ಬಗ್ಗೆ ಇಲ್ಲದ್ದು ಸಲದ್ದು ಈಕಿ ಮುಂದೆ ಹೇಳಿದೀವಿ ಅಂದ್ರೆ ಈಕಿ ನನ್ನ ಮಗನ ದತ್ತಕ್ಕೆ ತಗೋತಾಳ ನೋಡಪ್ಪ ತಗೋತಾಳ ತಗೊಳಂಗ ಮಾಡಬೇಕ ತಗೊಳಬೇಕ ಯಾಕಂದ್ರ ಇಕ್ಕಿ ಎಲ್ಲಾ ಆಸ್ತಿ ಇವ್ರದೆಲ್ಲ ಆ ಬಿಕಾರಿ ಹೋಗಾಕಂತೂ ನಾವು ಬಿಡುದ್ ಬೇಡ ಅವು ಇಷ್ಟು ದಿನ ಇಲ್ಲೇ ಬರ್ಲಂಗ ಉಳಿದಿದ್ದು ತಪ್ಪ ಇನ್ ಮ್ಯಾಗ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಬಂದ ಹೆಂಗ್ವಾ ನಿನ್ ತಂಗಿ ಮಗನ್ ದತ್ತಕ್ ತಗೋ ಹಂಗಾರ ಅಂತಂದ ಮಳ್ಳ ಮಳ್ಳ ಆಕಿ ತಲ್ಯಾಗ ಅದನ್ನ ಹಾಕೊಂತ ಇದ್ದೀವಿ ಅಂದ್ರ ಆಕಿ ತಗೋತಾಳ ಹ್ಞೂ ಯಪ್ಪ ಅಷ್ಟ ಮಾಡು ನೀನು ನನ್ನ ಮಗ ಇನ್ನೊಂದು ವರ್ಷ 6 ತಿಂಗಳು ಕಲಿತೈತಿ ಕಲಿತ್ ಮುಗಿತಂದ್ರ ಅವನು ತಂದ ಇಲ್ಲೇ ಇಟ್ಬಿಡುನು ಅಂದ್ರ ಕಣ್ ಮುಂದೆ ಇದ್ನಂದ್ರ ಆಟ ಅವಂಗ ದೊಡ್ಡವ ದೊಡ್ಡಪ್ಪ ಅನ್ಕೊಂತ ಹೋಗಿ ಚಂದಾಗಿ ಅವ್ರ ಜೊತೆ ಮಾತಾಡ್ಕೊಂತ ದತ್ತಕ್ ತಗೊಳ್ಳೋ ಮಟ ಅಂತ ಹೇಳಿದ್ವಿ ಅಂದ್ರ ಅವ ಆಟ ಯವ 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 ಅನ್ನಂದ್ರ ಅಕ್ಕ ಮಳ್ಳ ಆಗ್ಬಿಡ್ತಾ ತಗೋ ಹ್ಞೂ ಇವ ಅಷ್ಟ ಮಾಡನ್ ತಗೋ